ಇನ್ನು ರನ್ಯಾ ಪ್ರಕರಣ ಏನಿದೆ, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ, ಇದರಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಯಾರು ಮಾಡಿದ್ದಾರೆ, ಯಾರ ಕೈವಾಡ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸಬೇಕಾಗಿದೆ. ಸೊ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಿಂಚಿನ ಬೆಳವಣಿಗೆ ನಡೆದಿರೋದು ಏನದು? ಗೃಹ ಸಚಿವರ ಬಳಿ ಖುದ್ದು ಮಾಹಿತಿಯನ್ನ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಪ್ರೋಟೋಕಾಲ್ ಉಲ್ಲಂಘನೆಯ ಆರೋಪ ಏನು ಕೇಳಿಬಂದಿದೆ, ಆ ನಿಟ್ಟಿನಲ್ಲಿ ಕೇಳಿದ್ದಾರೆ. ಪ್ರಭಾವಿ ಸಚಿವರ ಭಾಗಿಯ ಆರೋಪವನ್ನ ಬಿಜೆಪಿ ಕೂಡ ಮಾಡಿತ್ತು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪರಮೇಶ್ವರನ ಕರೆದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರರ ಬಳಿ. ಸೊ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಿಂಚಿನ ಬೆಳವಣಿಗೆ ಆಗಿದೆ. ಮಿಂಚಿನ ಬೆಳವಣಿಗೆ ಏನು? ಈಗ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಪ್ರೋಟೋಕಾಲ್ ಯಾರು ಕಳುಹಿಸಿಕೊಟ್ರು, ಪ್ರೋಟೋಕಾಲ್ ಅಧಿಕಾರಿಗಳ ದುರುಪಯೋಗ ಪಡಿಸ್ಕೊಂಡವರು ಯಾರು, ಸಚಿವರ ಇನ್ವಾಲ್ವ್ಮೆಂಟ್ ಹೇಗಿದೆ, ಯಾವ ರೀತಿಯಾಗಿದೆ, ಇದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನಲ್ಲೇ ಈಗ ಎಲ್ಲ ಬೆಳವಣಿಗೆಗಳು ಆಗಬೇಕಾಗಿರೋದು. ಸೊ ಹಾಗಾಗಿನೇ ಮುಖ್ಯಮಂತ್ರಿಗಳು ಕರೆದು ಗೃಹ ಸಚಿವರನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಪರಮೇಶ್ವರ್ ಎಲ್ಲವನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. Yesterday we have ordered. It has been confirmed. Yesterday we have ordered. It has been confirmed. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದರಲ್ಲಿ ನಿನ್ನೆ ತನಿಖೆಗೆ ಆದೇಶ ಆಗಿದೆ, ಇಂದು ಗೊತ್ತಾಗಿದೆ ಅಷ್ಟೇ ಅನ್ನುವಂಥದ್ದನ್ನ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು. ಸೊ ಹಾಗಿದ್ದಾಗಿ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟವರು ಯಾರು? ಈ ಬಗ್ಗೆ ಆದರೂ ಅಟ್ಲೀಸ್ಟ್ ಮಾನ್ಯ ಗೃಹ ಮಂತ್ರಿಗಳಿಗೆ ಮಾಹಿತಿ ಇರಬೇಕಲ್ವಾ? ಯಾರು ಕಳುಹಿಸಿ ಕೊಟ್ಟರು ಪ್ರೋಟೋಕಾಲ್ ಅಧಿಕಾರಿಗಳನ್ನ ಅಂತ? ಅರುಣ್, ಖಂಡಿತವಾಗಿಯೂ ಕೂಡ ಅಧಿವೇಶನ ನಡೀತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಆ ರೀತಿ ಮಾಹಿತಿಗಳನ್ನು ಬಹಿರಂಗಗೊಳಿಸಬಾರ್ದು, ತನಿಖೆಗೆ ಆದೇಶ ಮಾಡಿದ್ದೇವೆ ಅಷ್ಟೇ ಅನ್ನೋ ಕಾರಣಕ್ಕೋಸ್ಕರವಾಗಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಡದೆ ಹೊರಟರು, ಅಥವಾ ಬೇರೆ ಏನೂ ಗೊತ್ತಿಲ್ಲ. ಆದರೆ ಪ್ರಮುಖವಾಗಿ ನಿನ್ನೆ ವಿಧಾನಸಭೆಯಲ್ಲಿ ಒಂದು ಪ್ರಕರಣವನ್ನು ಗಂಭೀರವಾಗಿ BJP ನಾಯಕರು ಕೂಡ ಪ್ರಸ್ತಾಪ ಮಾಡಿದ್ರು. ಆ ಸ್ಮಗ್ಲಿಂಗ್ ಕೇಸಲ್ಲಿ ಆ ಪ್ರೋಟೋಕಾಲನ್ನು ಕೊಟ್ಟವರು ಯಾರು, ಕೊಟ್ಟಿದ್ದಾರೆ, ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ. ಜೀಪ್ ಹೋಗಿತ್ತಂತೆ, ಜೊತೆಗೆ ಪೊಲೀಸರೆಲ್ಲ ಇದ್ರಂತೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಕೂಡ BJP ನಾಯಕರು ಒತ್ತಾಯಿಸಿದರು. ಆದರೆ ಸದನದಲ್ಲಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೇವೆ, ಅದು ಪ್ರೋಟೋಕಾಲು ಮತ್ತು CBI DRI ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ತದನಂತರ ನಿನ್ನೆ ತಡರಾತ್ರಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಆಗಿದೆ, ಆ ಪ್ರೋಟೋಕಾಲಲ್ಲಿ ಲ್ಯಾಪ್ಸ್ ಆಗಿದೆ, ಆ ಕಾರಣಕ್ಕೋಸ್ಕರ ಅದು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ. ಜೊತೆಗೆ ರನ್ಯಾ ರಾವ್ ಅವರ ಮಲತಂದೆ IPS ಅಧಿಕಾರಿ ರಾಮಚಂದ್ರ ರಾವ್ ಅವರ ವಿರುದ್ಧದ ಆರೋಪಕ್ಕೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ ಅಂತಲೂ ಕೂಡ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಂತೆ IAS ಅಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಈಗಾಗಲೇ ಕೊಟ್ಟಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಗೃಹ ಸಚಿವ ಪರಮೇಶ್ವರ್ ಅವರನ್ನು CM ಸಿದ್ದರಾಮಯ್ಯ ಅವರು ಕರೆಸ್ಕೊಂಡಿದ್ದಾರೆ. ಅಂದರೆ CM ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮವನ್ನು ಮುಗಿಸಿ ವಿಧಾನಸಭೆಯ CM ಕೊಠಡಿಗೆ ಬಂದು ಕೂರ್ತಾರೆ. ಅದಾದ ಬಳಿಕ ಇನ್ನೂ ಕೂಡ ಸೆಷನ್ ನಡೆದಿರುತ್ತೆ, ಆಗ್ತಾನೆ ಸೆಷನ್ನು ಒಂದು ರೀತಿಯಲ್ಲಿ ಭೋಜನ ಕಲಾಪಕ್ಕೆ ಮುಂದೂಡ್ತಾರೆ. ತಕ್ಷಣವೇ ಪರಮೇಶ್ವರ್ ಅವ್ರನ್ನ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಅಧಿಕಾರಿಗಳು ಹೇಳಿದ ತಕ್ಷಣ ಪರಮೇಶ್ವರ್ ಅವರು CM ಕೊಠಡಿಗೆ ಹೋಗಿ ಈ ಒಂದು ಪ್ರೋಟೋಕಾಲ್ಗೆ ಆಗಿರ್ತಕ್ಕಂಥ ಲ್ಯಾಪ್ಸಸ್ ಏನಿದೆ ನಿಜಕ್ಕೂ ಕೂಡ ಆಗಿದೆ ಇಲ್ವೋ, ಜೊತೆಗೆ ಈಗ ನಿನ್ನೆ ಆಗಿರ್ತಕ್ಕಂಥ ಆದೇಶ, 2 ಆದೇಶ ಮಾಡಿದ್ದಾರೆ ನಿನ್ನೆ. ಒಂದು ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೆ ಆದೇಶ, ಇನ್ನೊಂದು CIDಯಿಂದ ವಿಚಾರಣೆ ಅಷ್ಟೇ. ಅಂದರೆ ಏನೆಲ್ಲ ಲ್ಯಾಪ್ಸ್ ಆಗಿದೆ, ಯಾವ ಪೊಲೀಸರು ಹೋಗಿದ್ರು, ಯಾವ ಜೀಪ್ ಹೋಗಿತ್ತು, ಯಾರು ಭಾಗಿಯಾಗಿದ್ದಾರೆ, ಅದಕ್ಕೆ ವಿಚಾರಣೆ ಮಾಡಿ 3 ದಿನದಲ್ಲಿ ವರದಿ ಕೊಡಿ ಅಂತ. ಅದು 7 ದಿನ, ಇದು 3 ದಿನ. ಹಾಗಾಗಿ ಇದೆಲ್ಲ ಮಾಹಿತಿಗಳು ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ನಿನ್ನೆ ಆದೇಶ ಆಗಿದೆ, ಇವತ್ತು ಗೊತ್ತಾಗಿದೆ ಅನ್ನೋದಷ್ಟೇ ಪರಮೇಶ್ವರ್ ಅವರು ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದರಲ್ಲಿ ಕೇವಲ ರಾಮಚಂದ್ರ ರಾವ್ ಅವರೇನಾದರೂ ಭಾಗಿಯಾಗಿದ್ದಾರಾ, ಅಥವಾ ಅದಕ್ಕೂ ಮಿಗಿಲಾದ ಯಾರಾದರೂ ಸಚಿವರುಗಳ ಅಥವಾ ಬೇರೆ ಪ್ರಭಾವಿ ನಾಯಕರ ಕೈವಾಡ ಇದೆಯಾ, ಇದೆಲ್ಲವೂ ಕೂಡ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗತ್ತೆ ಅರುಣ್.